ತಾಲೂಕಿನಲ್ಲಿ ಅಂದಾಜು ಒಂದು 50ರಿಂದ 60 ಹೆಕ್ಟರ್ ಮಾವಿದೆ. ಅದರಲ್ಲಿ ಆಪೂಸು, ಕೇಸರು ಮುಂತಾದ ತಳಿಗಳನ್ನು ಬೆಳೀತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಬಸನಗೌಡ ಪಾಟೀಲ್ ನಾಗರಹುಲಿಯವರು 4 ಎಕರೆ ಕ್ಷೇತ್ರದಲ್ಲಿ ಕೇಸರ್ ತಳಿಯನ್ನು ಸುಮಾರು 8-9 ವರ್ಷಗಳಿಂದ ನಾಟಿ ಮಾಡಿದ್ದಾರೆ. ಅವರು ಸಾವಯವ ಕೃಷಿಯಲ್ಲಿ ಮಾವನ್ನು ಬೆಳೀತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ ಅವರು ತಮ್ಮದೇ ಆದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಹುಡುಕೊಂಡಿದ್ದಾರೆ. ಗಿಡದಲ್ಲಿ ಪೂರ್ತಿ ಬಲಿತ ಕಾಯಿಗಳನ್ನಷ್ಟೇ ಅವರು ಹಾರ್ವೆಸ್ಟಿಂಗ್ ಮಾಡಿ ನೈಸರ್ಗಿಕವಾಗಿ ಅದನ್ನು ಹಣ್ಣು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ವಿಶೇಷ ಏನಂತಂದರೆ, ಈಗ ನಾವು ಭಾಳಷ್ಟು ಮಾರುಕಟ್ಟೆಯಲ್ಲಿ ಏನಾಗ್ತಾಯಿದೆ ಅಂದರೆ, ಮಾವನ್ನು ಹಣ ಅಥವಾ ಇದರ ಪ್ರೈಸ್ ಆಸೆಗಾಗಿ ಕೆಲವೊಂದಿಷ್ಟು ಜನ ದಲ್ಲಾಳಿಗಳು ರಾಸಾಯನಿಕಗಳನ್ನು ಉಪಯೋಗಿಸಿ, ಮುಖ್ಯವಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಬರ್ತದೆ, ಆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಯಥೇಚ್ಛವಾಗಿ ಮಾವು ಮಾಗಿಸುವಲ್ಲಿ ಉಪಯೋಗಿಸುವಂಥ ಮೊದಲಿನಿಂದ ಬಂದಂಥ ಪದ್ಧತಿ. ನಮ್ಮ ಗುಜರಾತ್ ತಳಿಯ ಹಣ್ಣಿಗೆ ಗುಟ್ಲಿ ಸಣ್ಣದಿರ್ತತಿ ಮತ್ತು ಜುಬ್ರ ಇರುವುದಿಲ್ಲ. ಅದಕ್ಕಿಂತನೂ ರುಚಿಯಾಗಿರುತ್ತದೆ ನಮ್ಮ ಹಣ್ಣು. ಈ ಬೇಡಿಕೆ ನಮ್ಮದು ನೋಡ್ರಿ, ಪ್ರತಿ ವರ್ಷವೂ ಬಿಜಾಪುರದಲ್ಲಿ ನಮ್ಮದನ್ನು ಮನೆಗೆ ಬುಕ್ ಮಾಡುತ್ತಾರೆ. ಆನ್ಲೈನ್ ಮಾರ್ಕೆಟಿಂಗನ್ನು ಬುಕ್ ಮಾಡ್ತಾರೆ. ನಾವು ಪ್ರತಿ ಮನೆಗೆ ಹೋಗಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದೇ ಆಗಿರುತ್ತದೆ. ನಾವು ಪ್ರತಿ ಮನೆಗೆ ಹೋಗಿ ನಾವೇ ಆರ್ಡ್ರ್ ಕೊಡ್ತೇವೆ, ಡೆಲಿವರಿಯನ್ನು ಕೊಡ್ತೇವೆ. ನಾವು ಒಂದು ವರ್ಷಕ್ಕೆ ಆದಾಯ ಎಷ್ಟು ಪಡಿತೀರಿ ಸರ್? ಪ್ರತಿ ವರ್ಷ ನಾವು 2ರಿಂದ 3 ಲಕ್ಷ ಆದಾಯ ಪಡಿತೇವೆ ಒಂದು ಎಕರೆಗೆ. ಖರ್ಚು ಭಾಳ ಅತಿ ಕಡಿಮೆ ಮಾಡ್ತೇವೆ. ನಾವು ಯಾವುದೋ ಕೆಮಿಕಲ್ ಔಷಧಿಗಳನ್ನು ಹೊಡೆಯೋದಿಲ್ಲ, ಸಾವಯವ ಪದ್ಧತಿಯಲ್ಲಿ ಮಾಡ್ತೇವೆ. ಗಿಡಕ್ಕೆ ಎರೆಹುಳು ಗೊಬ್ಬರ ಹಾಕ್ತೇರಿ, ತಿಪ್ಪಿ ಗೊಬ್ಬರ ಹಾಕ್ತೇರಿ, ಜೀವಾಮೃತ ಕೊಡ್ತೇರಿ. ಮತ್ತು ಬಾಳೆ ರೋಗ ಬತ್ತಂದ್ರೆ ನಿಂಬೆಹಣ್ಣು ಮತ್ತು ಶಾಂಪೂಲಿ ಸ್ಪ್ರೇ ಮಾಡ್ತೇವೆ. ಯಾವುದೇ ಕೆಮಿಕಲ್ ಔಷಧಿಗಳನ್ನು ಯಾವುದೇ ರೀತಿಯಿಂದ ಸ್ಪ್ರೇ ಮಾಡೋದಿಲ್ಲ. ಸ್ಪ್ರೇ ಮಾಡೋದ್ರಿಂದ ಏನಾಗ್ತೈತಿ ಅಂತಂದರೆ, ಇವು ರುಚಿಯಾದ ಹಣ್ಣುಗಳನ್ನು ಸ್ವಾದನ ಕಡಿಮೆ ಆಗ್ತೈತಿ. ಅದಕ್ಕೆ ನಾವು ಯಾವುದೇ ಔಷಧಿಗಳನ್ನು ಸಿಂಪಡಣೆ ಮಾಡುವುದಿಲ್ಲ. ನಾವು ಒಂದು ಟ್ರೇಗೆ 3,000 ರೂಪಾಯಿದಂತೆ ಹೋಲ್ಸೇಲ್ ರೇಟಾಗಿ ನಾವು ಪ್ರತಿ ಮನೆಗೆ ಕೊಡ್ತೇವೆ. ಯಾವುದೇ ರೀತಿ ಭಾಗವನ್ರಿಗೆ ಕೊಡುವುದಿಲ್ಲ. ನಾವು ಹಣ್ಣು ಪ್ರತಿ ಗ್ರಾಹಕರಿಗೆ ನೇರವಾಗಿ ಕೊಡ್ತೇವೆ. ಇಲ್ಲಿ ಲೋಕಲ್ 800ರಿಂದ 1,000 ರೂಪಾಯಿ ಒಂದು ಡಜನ್ ಮಾರ್ತೈತೆ ರೀ. ಮಾರ್ಕೆಟ್ನಲ್ಲಿ ರೇಟ್ ಕೇಳಿದರೆ 1,000 ರೂಪಾಯಿದಿಂದ ಒಂದು ಡಜನ್ ಆಗಿ 800 ರೂಪಾಯಿ 1,000 ರೂಪಾಯಿ ಮಾರ್ತೈತಿ. ನಾವು ಹೋಲ್ಸೇಲ್ ಆಗಿ 3,000 ರೂಪಾಯಿ ಟ್ರೇ ಕೊಡ್ತೇವೆ. ನಮ್ಗೆ 400ರಿಂದ 500 ರೂಪಾಯಿ ಡಜನ್ಗೆ ಒಂದು ಡಜನ್ಗೆ ರೇಟ್ ಬೀಳ್ತದೆ. ನಾವು ಕನಿಷ್ಠ ಒಂದು 3ರಿಂದ 4 ವರ್ಷ ಆಯ್ತು ಈ ತೋಟದಲ್ಲಿ ಬಂದ ಕಿಸಿಂದ ನಾವು ಮನೆಗೆ ಈ ಮಾವಿನ ಹಣ್ಣನ್ನು ತಗೊಂಡ್ಕೊಂಡು ಹೋಗ್ತೀವಿ. ಯಾಕಪ್ಪ ಅಂತಂದ್ರೆ, ಈ ಮಾವಿನ ಹಣ್ಣಿಗೆ ಯಾವುದೇ ರೀತಿಯಾದಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಣೆ ಆಗಲಿ ಮತ್ತು ಮಾವಿನ ಹಣ್ಣನ್ನು ಮಾಗುವಂಗೆ ಈ ಹಣ್ಣು ತಯಾರು ಮಾಡೋಕ್ಕೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಒಂದು ದಿನ ಹಾಕಿಬಿಟ್ರು ಅಂತಂದರೆ, ಕೆಮಿಕಲ್ ಹಾಕಿಬಿಟ್ರೆ ಮರುದಿನನೇ ಹಣ್ಣು ರೆಡಿ ಆಗ್ತೈತಿ. ಆದರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವು ಕನಿಷ್ಠ 3ರಿಂದ 4 ವರ್ಷ ಆಯ್ತು ಪ್ರತಿ ವರ್ಷವೂ ಅಡ್ವಾನ್ಸ್ ಆಗಿ ನಾವು ಇವರಿಗೆ ನಮಗೆ ಮನೆಗೆ ಬೇಕಿರ್ತಕ್ಕಂಥ ಒಂದು ಹಣ್ಣುಗಳನ್ನು ನಾವು ಮುಂಚಿತವಾಗಿಯೇ ಅವರಿಗೆ ಫೋನ್ ಮಾಡಿ ಹೇಳ್ತೀವಿ. ಆದರೆ ಈ 15 ದಿನದೊಳಗಾಗಿ 2-3 ಸಲ ನಾನು ಹಣ್ಣು ತೊಗೊಂಡ್ಕೊಂಡೋಗಿನಿ. ಈ ಹಣ್ಣಿನಲ್ಲಿರ್ತಕ್ಕಂಥ ಒಂದು ಸತ್ವ ಒಂದು ಬೇರೆ ಹಣ್ಣಿನಲ್ಲಿ ನಮಗೆ ಕಂಡಿಲ್ಲ. ಯಾಕೆ ಕಂಡಿಲ್ಲಪ್ಪ ಅಂತಂದ್ರೆ, ಇದು ನೇರವಾಗಿ ಗಿಡದಲ್ಲೇ ಹಣ್ಣಾಗ್ತಕ್ಕಂಥ ಮಾಗಿರ್ತಕ್ಕಂಥ ಹಣ್ಣನ್ನು ನಮಗೆ ಈ ತೋಟದಲ್ಲಿ ಸಿಗೋದ್ರಿಂದ ಇದರಂಥ ಒಂದು ರುಚಿಕಟ್ಟಾದ ಹಣ್ಣು ನಮ್ಮಲ್ಲಿ ನಾವು ಯಾವಾಗೂ ನೋಡಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.